ರಾಜಕಾರಣ ಅಂದಮೇಲೆ ನಾಯಕರು ಡೈಲಾಗ್ ಹೊಡೆಯೋದು, ಪ್ರೆಸ್ ಮೀಟ್ ಮಾಡಿ ಗುಡ್ಗೋದು ನಾವೆಲ್ಲ ದಿನ ನೋಡ್ತೀವಿ ಅಲ್ವಾ. ಆದರೆ ಒಬ್ಬ ಲೀಡರ್ ಒಂದೂ ಮಾತಾಡದೆ ಸೈಲೆಂಟಾಗಿ ಕೂತ್ರೆ ಇಡೀ ಪಾರ್ಟಿಗೆ ನಡುಕ ಶುರುವಾಗುತ್ತೆ ಅಂದರೆ ನೀವು ನಂಬ್ತೀರಾ? ಹೌದು, ನಾವಿವತ್ತು ಮಾತಾಡ್ತಾ ಇರೋದು ನಮ್ಮ ಸಿದ್ದರಾಮಯ್ಯನವರ ಬಗ್ಗೆ. ಕರ್ನಾಟಕ ಪಾಲಿಟಿಕ್ಸ್ನಲ್ಲಿ ಸಿದ್ದರಾಮಯ್ಯನವರ ಮಾತು ಎಷ್ಟು ಪವರ್ಫುಲ್ಲೋ ಅವರ ಸೈಲೆನ್ಸ್ ಇದೆಯಲ್ಲ, ಅದು ಅದಕ್ಕಿಂತ 100 ಪಟ್ಟು ಡೇಂಜರಸ್. ಈಗಾಗಲೇ ನಿಮಗೂ ಸಣ್ಣದಾಗಿ ಡೌಟ್ ಬಂದಿರ್ಬೋದು, ಏನಪ್ಪ ಇದು ಸಿದ್ದರಾಮಯ್ಯನವರು ಇತ್ತೀಚೆಗೆ ಎಲ್ಲೂ ಹೆಚ್ಚಾಗಿ ಕಾಣಿಸ್ತಾ ಇಲ್ವಲ್ಲ, ಪಾರ್ಟಿ ಆಕ್ಟಿವಿಟೀಸ್ನಿಂದ ದೂರ ಉಳಿದ್ಬಿಟ್ರಾ ಅಂತ. ಹೌದು, ಸಿದ್ದರಾಮಯ್ಯನವರು ಮತ್ತೆ ಅದೇ ತಮ್ಮ ಸೀಕ್ರೆಟ್ ಅಸ್ತ್ರವಾದ ಮೌನವನ್ನ ಕೈಗೆತ್ತಿಕೊಂಡಿದ್ದಾರೆ. ಇದು ಸಣ್ಣ ವಿಷಯ ಅಲ್ಲ, ಕಾಂಗ್ರೆಸ್ ಅಂಗಳದಲ್ಲಿ ಈಗ ದೊಡ್ಡ ನಡುಕವೇ ಶುರುವಾಗಿದೆ. ಸಿದ್ದರಾಮಯ್ಯ ಈ ರೀತಿ ಸೈಲೆಂಟ್ ಆಗಿರೋದು ಕಾಂಗ್ರೆಸ್ಗೆ ಎಷ್ಟು ದೊಡ್ಡ ಅಪಾಯ ಗೊತ್ತಾ? ಈ ವಿಡಿಯೋನ ಕೊನೆ ತನಕ ನೋಡಿ, ಪ್ರತಿಯೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ಎಳೆಯಾಗಿ ಹೇಳ್ತೀನಿ. ಸರಿ, ಈಗ ನಿಮ್ಗೊಂದು ಕ್ವೆಶನ್ ಬರ್ಬೋದು, ಅಲ್ಲಪ್ಪ ಸಿದ್ದರಾಮಯ್ಯನವರಿಗೆ ಇದ್ದಕ್ಕಿದ್ದಂತೆ ಕೋಪ ಬರಲು, ಅವರು ಸೈಲೆಂಟ್ ಆಗಲು ಮೇನ್ ರೀಸನ್ ಏನು ಅಂತ. ಅದಕ್ಕುತ್ತರ ಇತ್ತೀಚೆಗೆ ನಡೆದ ಸಚಿವ ಸಂಪುಟ ವಿಸ್ತರಣೆ. ನೋಡಿ, ರಾಜಕೀಯದಲ್ಲಿ ಆಪ್ತರಿಗೆ ಸ್ಥಾನ ಕೊಡಿಸೋದು ಪ್ರತಿಯೊಬ್ಬ ಲೀಡರ್ಗೂ ಮುಖ್ಯ. ಸಿದ್ದರಾಮಯ್ಯನವರಿಗೂ ಅಷ್ಟೇ. ಆದರೆ ಇಲ್ಲಿ 3 ದೊಡ್ಡ ಡ್ರಾಮಾಗಳು ನಡೆದು ಹೋದವು. ಮೊದಲನೇ ಶಾಕ್ ಏನಪ್ಪ ಅಂದ್ರೆ ಬಸವರಾಜ ಶಿವಣ್ಣವರ್ ಕಡೆಗಣನೆ. ಸಿದ್ದರಾಮಯ್ಯನವರು ನನ್ನ ಆಪ್ತ ಶಿವಣ್ಣವರ್ಗೆ ಮಂತ್ರಿಗಿರಿ ಕೊಡ್ಲೇಬೇಕು ಅಂತ ಹೈಕಮಾಂಡ್ ಹತ್ರ ಪಟ್ಟು ಹಿಡಿದು ಕೂತಿದ್ರು. ಆದ್ರೆ ಕೊನೆ ಗಳಿಗೆಯಲ್ಲಿ ಏನಾಯ್ತು ಗೊತ್ತಾ? ಶಿವಣ್ಣವರ ಹೆಸರನ್ನೇ ಲಿಸ್ಟಿಂದ ಹಾರಿಸ್ಬಿಟ್ರು. ಸಿದ್ದರಾಮಯ್ಯನವರ ಮಾತಿಗೆ ಬೆಲೆನೇ ಸಿಗ್ಲಿಲ್ಲ. ಎರಡನೇ ಶಾಕ್ ಗಾಯತ್ರಿ ಶಾಂತೇಗೌಡ ಎಂಟ್ರಿ. ಇನ್ನೊಂದು ತಮಾಷೆ ಅಂದ್ರೆ ಸಿದ್ದರಾಮಯ್ಯನವರಿಗೆ ಕನಿಷ್ಠ ಸುಳಿವು ಕೂಡ ನೀಡದೆ, ಅವರ ಗಮನಕ್ಕೆ ತರದೆ ದಿಢೀರಂತ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನ ಸಚಿವರ ಲಿಸ್ಟ್ಗೆ ಸೇರಿಸ್ಬಿಟ್ರು. ನನಗ್ ಗೊತ್ತೇ ಇಲ್ಲದೆ ನನ್ನ ಪಾರ್ಟಿಯಲ್ಲಿ ಇಷ್ಟೆಲ್ಲ ನಿರ್ಧಾರ ತಗೊಳ್ತಾರ ಅಂತ ಸಿದ್ದರಾಮಯ್ಯ ಸೈಲೆಂಟ್ ಆದ್ರು. ಮೂರನೇ ಅತಿ ದೊಡ್ಡ ವಿವಾದ ಜಮೀರ್ ಅಹ್ಮದ್ ಖಾನ್ ಸೇರ್ಪಡೆ. ಸಿದ್ದರಾಮಯ್ಯನವರಿಗೆ ಜಮೀರ್ ಅವರನ್ನ ಸಂಪುಟಕ್ಕೆ ತಗೊಳ್ಳೋದು ಸ್ವಲ್ಪನೂ ಇಷ್ಟ ಇರಲಿಲ್ಲ. ತೀವ್ರವಾಗಿ ವಿರೋಧ ಕೂಡ ಮಾಡಿದ್ರು. ಆದರೆ ಹೈಕಮಾಂಡ್ ಹಾಗೂ ಕೆಪಿಸಿಸಿ ನಾಯಕತ್ವ ಸಿದ್ದರಾಮಯ್ಯನವರ ವಿರೋಧವನ್ನ ಸೈಡ್ಗಿಟ್ಟು ಜಮೀರ್ ಅವರಿಗೆ ಸಚಿವ ಪಟ್ಟ ಕೊಟ್ಟೇ ಬಿಡ್ತು. ಯೋಚನೆ ಮಾಡಿ, ರಾಜ್ಯದ ಬೃಹತ್ ಲೀಡರ್ ಅಂತ ಅನ್ಸ್ಕೊಂಡವರ ಮಾತನ್ನೇ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿದ್ರೆ ಅವ್ರಿಗೆ ಹೇಗಾಗಬೇಡ. ಅದಕ್ಕೆ ಸಿದ್ದರಾಮಯ್ಯನವರು ಸೈಲೆಂಟ್ ಮೋಡ್ಗೆ ಹೋಗಿರೋದು. ಈಗ ನೀವ್ ಅನ್ಕೋಬಹುದು, ಅಯ್ಯೋ ಬಿಡಿ, ಸೈಲೆಂಟ್ ಆಗಿದ್ರೆ ಕಾಂಗ್ರೆಸ್ಗೆ ಏನ್ ನಷ್ಟ ಅಂತ. ಆದ್ರೆ ಇತಿಹಾಸವನ್ನ ಒಮ್ಮೆ ನೆನಪು ಮಾಡ್ಕೊಳ್ಳೋಣ. ಯಾಕಂದ್ರೆ ಸಿದ್ದರಾಮಯ್ಯನವರು ಹೀಗೆ ಮೌನ ಬಂಡಾಯ ಹೂಡೋದು ಇದೇ ಮೊದಲೇನೂ ಅಲ್ಲ. ಸ್ವಲ್ಪ ಹಿಂದೆ ಹೋಗೋಣ, 2021-22 ಟೈಮ್ಗೆ. ಆಗಷ್ಟೇ ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಚಾರ್ಜ್ ತಗೊಂಡಿದ್ರು. ಮೈಸೂರು ಮಹಾನಗರ ಪಾಲಿಕೆಯ ಮೇಯರ್ ಎಲೆಕ್ಷನ್ ಬಂದಾಗ ಡಿ.ಕೆ.ಶಿ ಹಾಗೂ ತನ್ವೀರ್ ಸೇಠ್ ಸೇರ್ಕೊಂಡು ಒಂದು ಗೇಮ್ ಪ್ಲಾನ್ ಮಾಡಿದ್ರು. ಮೇಯರ್ ಪಟ್ಟವನ್ನ JDSಗೆ ಬಿಟ್ಕೊಟ್ಟು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರು. ಇದು ಸಿದ್ದರಾಮಯ್ಯನವರಿಗೆ ಎಷ್ಟರ ಮಟ್ಟಿಗೆ ಸಿಟ್ಟು ತರಿಸ್ತು ಅಂದ್ರೆ, ನನ್ನ ತವರು ಜಿಲ್ಲೆಯಲ್ಲೇ ನನ್ನ ಕೇಳದೆ ಈ ತರ ನಿರ್ಧಾರ ತಗೋತೀರಾ ಅಂತ ಕೋಪಗೊಂಡು ಫುಲ್ ಸೈಲೆಂಟ್ ಆಗ್ಬಿಟ್ರು. ಪಕ್ಷದ ಯಾವುದೇ ಪ್ರೋಗ್ರಾಮ್ಗೂ ಬರಲ್ಲ ಅಂತ ಕೂತೇ ಬಿಟ್ರು. ಅದೇ ಟೈಮಲ್ಲಿ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯಾದ್ಯಂತ ಕಾಂಗ್ರೆಸ್ ಧ್ವನಿ ಅಂತ ದೊಡ್ಡ ಪ್ರವಾಸ ಕಾರ್ಯಕ್ರಮ ಪ್ಲಾನ್ ಮಾಡಿದ್ರು. ಆದ್ರೆ ಸಿದ್ದರಾಮಯ್ಯನವರು ನಾನ್ ಬರೋದೇ ಇಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳೇ ಬಿಟ್ರು. ಆಗ ಏನಾಯ್ತು ಗೊತ್ತಾ? ಇಡೀ ಕಾಂಗ್ರೆಸ್ ಹೈಕಮಾಂಡ್ ಶೇಕ್ ಆಯ್ತು. ದೆಹಲಿಯಿಂದ ಮಧು ಗೌಡ ಅನ್ನೋ ವೀಕ್ಷಕರನ್ನ ಸ್ಪೆಷಲ್ ಆಗಿ ಫ್ಲೈಟ್ ನಲ್ಲಿ ಕಳಿಸಿದ್ರು. ಅವರು ಬಂದು ರಿಪೋರ್ಟ್ ಕೊಟ್ಟ ಮೇಲೆ ತನ್ವೀರ್ ಸೇಠ್ಗೆ ಶೋಕಾಸ್ ನೋಟಿಸ್ ಕೊಟ್ಟು ಅವರ ಬೆಂಬಲಿಗರನ್ನ ಉಚ್ಚಾಟನೆ ಮಾಡಲಾಯಿತು. ಇಷ್ಟೇ ಅಲ್ಲ, ಗ್ರ್ಯಾಂಡ್ ಫಿನಾಲೆ ಏನಾಯ್ತು ಗೊತ್ತಾ? ಸಿದ್ದರಾಮಯ್ಯನವರು ಕೊನೆಗೂ ಮನಸೋತು ಕೆಪಿಸಿಸಿ ಆಫೀಸ್ಗೆ ಎಂಟ್ರಿ ಕೊಟ್ಟಾಗ ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ಸಿದ್ದರಾಮಯ್ಯನವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಕ್ಷಮೆ ಕೇಳುವ ವಾತಾವರಣ ನಿರ್ಮಾಣವಾಯಿತು. ದಟ್ ಈಸ್ ದ ಪವರ್ ಆಫ್ ಸಿದ್ದರಾಮಯ್ಯನವರ ಸೈಲೆನ್ಸ್. ಸರಿ, ಈಗ ಪ್ರಸ್ತುತ ದಿನಕ್ಕೆ ಬರೋಣ. ಮತ್ತೆ ಸಿದ್ದರಾಮಯ್ಯನವರು ಅದೇ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದ್ದಾರೆ. ಆದ್ರೆ ಈ ಬಾರಿ ಟೈಮಿಂಗ್ ಅತ್ಯಂತ ಡೇಂಜರಸ್ ಆಗಿದೆ. ಯಾಕೆ ಗೊತ್ತಾ? ಸಾಲು ಉಪಚುನಾವಣೆಗಳು ಹತ್ತಿರ ಬರ್ತಾ ಇವೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯ ಅಂದ್ರೆ ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಅವರ ಹಿಂದೆ ಅಹಿಂದ ಅಂದ್ರೆ ಹಿಂದುಳಿದ, ಅಲ್ಪಸಂಖ್ಯಾತ ಮತ್ತು ದಲಿತ ವರ್ಗಗಳ ಬೃಹತ್ ವೋಟ್ ಬ್ಯಾಂಕ್ ಇದೆ. ಒಂದ್ ವೇಳೆ ಸಿದ್ದರಾಮಯ್ಯನವರು ಈಗಲೂ ಹೀಗೆಯೇ ಸೈಲೆಂಟ್ ಆಗಿ ಉಪಚುನಾವಣೆಯ ಪ್ರಚಾರಕ್ಕೆ ಹೋಗದೆ ಮನೆಯಲ್ಲೇ ಕುಳಿತರೆ ಏನಾಗ್ಬೋದು ನೀವೇ ಊಹಿಸಿ. ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳ ಪರಿಸ್ಥಿತಿ ಅಧೋಗತಿಯಾಗೋದಂತೂ
ಗ್ಯಾರಂಟಿ. ಸಿದ್ದರಾಮಯ್ಯನವರ ಬೆಂಬಲಿಗರು ಮತ್ತು ಆ ಸಮುದಾಯದ ಮತದಾರರು ಕಾಂಗ್ರೆಸ್ನಿಂದ ದೂರ ಸರಿಯುವ ಅಪಾಯ ಎದ್ದು ಕಾಣಿಸ್ತಾ ಇದೆ. ಈಗ ದೆಹಲಿ ಹೈಕಮಾಂಡ್ ಅಂಗಳದಲ್ಲಿ ಒಂದೇ ಪ್ರಶ್ನೆ ಓಡ್ತಾ ಇದೆ, ಸಿದ್ದರಾಮಯ್ಯನವರನ್ನ ಸಮಾಧಾನ ಮಾಡೋದು ಹೇಗೆ ಅಂತ. ಹಿಂದಿನ ತರಹ ಮತ್ತೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಕಾಲು ಹಿಡಿದು ಅವರು ಹೇಳಿದ ಷರತ್ತುಗಳಿಗೆ ಒಪ್ಪಿಕೊಳ್ಳಬೇಕಾಗತ್ತಾ, ಅಥವಾ ಸಚಿವ ಸಂಪುಟದಲ್ಲಿ ಮತ್ತೆ ಬದಲಾವಣೆ ಮಾಡಿ ಅವರ ಆಪ್ತರಿಗೆ ದೊಡ್ಡ ಪೋಸ್ಟಿಂಗ್ ಕೊಟ್ಟು ಕೂಲ್ ಮಾಡ್ತಾರಾ? ಏನೇ ಆಗಲಿ, ಸಿದ್ದರಾಮಯ್ಯನವರ ಈ ಸೈಲೆನ್ಸ್ ಇದೆಯಲ್ಲ, ಇದು ಕೇವಲ ಒಂದು ಚಿಕ್ಕ ಅಸಮಾಧಾನ ಅಲ್ಲ, ಇದು ಕಾಂಗ್ರೆಸ್ ಸರ್ಕಾರದ ಅಸ್ತಿತ್ವಕ್ಕೆ ಬಿದ್ದಿರುವ ದೊಡ್ಡ ಪರೀಕ್ಷೆ. ನಿಮ್ಗೇನನ್ಸುತ್ತೆ? ಸಿದ್ದರಾಮಯ್ಯನವರು ತಗೊಂಡಿರೋ ಈ ಮೌನ ಬಂಡಾಯದ ಹಾದಿ ಸರಿ ಇದೆಯಾ? ಹೈಕಮಾಂಡ್ ಸಿದ್ದರಾಮಯ್ಯನವರ ಮಾತಿಗೆ ಬಗ್ಬೇಕಾ ಅಥವಾ ಬೇಡವಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತೆ ಇಂತಹದ್ದೇ ಸೂಪರ್ ಪೊಲಿಟಿಕಲ್ ಅನಾಲಿಸಿಸ್ಗಾಗಿ ನಮ್ಮ ವಾರ್ತೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಪೊಲಿಟಿಕಲ್ ಅನಾಲಿಸಿಸ್ನೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.